ದೇವೇಗೌಡರ ಫ್ಯಾಮಿಲಿಗೆ ಪೆನ್ ಡ್ರೈವ್ ಮುಜುಗರ, ಪ್ರಜ್ವಲ್ ವಿಡಿಯೋ ಅವಾಂತರಕ್ಕೆ ಬೇಸರ, ಷಡ್ಯಂತ್ರ ಶೂರರ ಹಣಿಯಲು ದಳಪತಿಗಳ ಅಸ್ತ್ರ. ಪೆನ್ ಡ್ರೈವ್ ಸುನಾಮಿಗೆ ಸರ್ಕಾರ ಅಲರ್ಟ್, ರಾಜಕೀಯ ಜಟಾಪಟಿ ಬಗ್ಗೆ ಸಿಎಂ ಡಿಸಿಎಂ ಸೀಕ್ರೆಟ್ ಮೀಟಿಂಗ್, ಎಸ್ಐಟಿ ತನಿಖೆ ಬಗ್ಗೆ ಗಂಭೀರ ಮಾತುಕತೆ. ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಎಸ್ಐಟಿ ಶಾಕ್, ಕೆಸಿಪಿ ಗ್ರೂಪ್ ಮಾಲೀಕ ಶರತ್ ಮನೆ ಮೇಲೆ ರೇಡ್, ವಿಡಿಯೋ ಫೋಟೋ ರಿವೀಲ್ ಆರೋಪದ ಹಿನ್ನೆಲೆ ದಾಳಿ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ, ಸಾವು ಬದುಕಿನ ನಡುವೆ ಹೋರಾಟ, ಹನಿ ರಕ್ತಕ್ಕಾಗಿ ಕುಟುಂಬಸ್ಥರ ಅಲೆದಾಟ. ಬನ್ನಿ, ನಮ್ಮ ಮೂವರು ರಿಪೋರ್ಟರ್ಸ್ಗಳು ಕೂಡ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹಾಸನದಿಂದ ಖುಷ್ವಂತ್ ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ಐಟಿ ಕಚೇರಿಯಲ್ಲಿ ಮಾದೇಶ್ ಅವರಿದ್ದಾರೆ. ಮಾದೇಶ್ ಅವರ ಹುಟ್ಟುಹಬ್ಬ ಬಂದನೆ, ಹ್ಯಾಪಿ ಬರ್ಡೇ ಬಿಲೇಟೆಡ್ ಮಾದೇಶ್. ಆ್ಯಂಡ್ ಪರಮೇಶ್ವರ ಮನೆಯಿಂದ ಬಸವರಾಜ್ ಅವರಿದ್ದಾರೆ. ಬಸವರಾಜು ಈ ಸೀಕ್ರೆಟ್ ಮೀಟಿಂಗ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಮಯ ಬಂದಾಗ ನಿಮ್ಮ ಹತ್ರ ಮಾಹಿತಿಗಳನ್ನು ಕಲೆ ಹಾಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತಕ್ಕೆ ಬರ್ತಾರಾ? 16-17 ದಿವಸವಾಯಿತು. ಪ್ರಜ್ವಲ್ ರೇವಣ್ಣ ಎಲ್ಲಿದೆಯಪ್ಪ? ಒಂದು ವಾರದ ಸಮಯ ಅಂತ್ಯಗೊಂಡಿದೆ. ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಂತೆ. ಹೇಳಿದಂತೆ ಇಂದು ತಡರಾತ್ರಿ ಭಾರತಕ್ಕೆ ಬರ್ತಾರಾ? ರೇವಣ್ಣಗೆ ಜಾಮೀನು ಬೆನ್ನಲ್ಲೇ ಭಾರತಕ್ಕೆ ಪ್ರಜ್ವಲ್ ಬರೋದು ಫಿಕ್ಸ್ ಆಗಿದೆಯಾ? ಇಂದು ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರಾ? ಜರ್ಮನಿಯ ಮ್ಯೂನಿಚ್ನಿಂದ ವಾಪಸ್ ಬರುವ ಸಾಧ್ಯತೆ ಇದೆ. ಮ್ಯೂನಿಚ್ ಏರ್ಪೋರ್ಟ್ ಟಿಕೆಟ್ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಟೇಕ್ ಆಫ್ ಆಗಲಿರುವ ಫ್ಲೈಟ್. ಇಂದು ಮಧ್ಯರಾತ್ರಿ 12:30ಕ್ಕೆ ಬರಲಿರುವ ವಿಮಾನ KIAL ಅಂದರೆ ಕೆಂಪೇಗೌಡ ವಿಮಾನ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಲ್ದಾಣದ ಬಳಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ನೋಡಿ, ಇದು ಟಿಕೆಟು, ಗೊತ್ತಾಯ್ತಾ? ನೋಡಿ, 12 ಗಂಟೆ 12:05ಕ್ಕೆ ಹೊರಡ್ತಾರೆ ಅಲ್ಲಿಂದ ಮ್ಯೂನಿಚ್ನಿಂದ. ಈಗ ಟಿಕೆಟ್ ಒಂದು ಓಡಾಡ್ತಾ ಇದೆ. ಟಿಕೆಟ್ ಬಂದ ತಕ್ಷಣ ಹಿಂಗೆ ಬಂದುಬಿಟ್ರು ಅಂತೇನಲ್ಲ. ಟಿಕೆಟ್ ಮಾಡಿದ ನಂತರ ಕ್ಯಾನ್ಸಲ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ರಿಯಂಬರ್ಸ್ಮೆಂಟು ಮಾಡ್ಕೋಬೋದು, ಅದು ಬೇರೆ ವಿಚಾರ. ಆದರೆ ಒಂದು ನಿರೀಕ್ಷೆಗಳಿದೆ, ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರ ಫ್ಯಾಮಿಲಿ ಆದಿಯಾಗಿ ಬರಲಿ ಅವ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ. ಸೊ ಆ ರೀತಿಯ ವಿಚಾರಗಳು ಭಾಳ ದೊಡ್ಡ ಒಂದು ವಿಡಿಯೋದಿಂದಾಗಿ ಅದು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತಂದರೆ, ಈಗ ರೇವಣ್ಣ ರಿಲೀಸ್ ಆಗಿದ್ದಾರೆ. ಆಮೇಲೆ ನೋಡಿ, ಪ್ರಜ್ವಲ್ ರೇವಣ್ಣ ಬಿಸ್ನೆಸ್ ಕ್ಲಾಸ್ ಸೀಟ್ 6G, ಓಕೆ, ಮ್ಯೂನಿಚ್ MUC ಅಂದರೆ ಮ್ಯೂನಿಚ್ ಟು ಬ್ಯಾಂಗ್ಳೂರು. ಆಮೇಲೆ ಟೈಮಿಂಗ್ಸ್ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದಾರೆ. ನೋಡಿ, ಸೀಟ್ ಅದೆಲ್ಲ ಕೊಟ್ಟಿರ್ತಾರೆ. ಸೊ ಈ ಸೀಟಲ್ಲಿ ಕೂರೋದಕ್ಕೆ ಮತ್ತೊಂದು ಮೊದಲೇ ಫಿಕ್ಸ್ ಮಾಡಿದರೆ ನಿಮಗೂ ಇದನ್ನು ದೊಡ್ಡ ದೊಡ್ಡ ಏನು ವಿಚಾರ ಏನಲ್ಲ. ಬಟ್ ಇದನ್ನು ತೋರಿಸುವಂಥ ಪ್ರಯತ್ನ, ಓಕೆ, ಎಕ್ಸ್ಕ್ಲೂಸಿವ್ ಆಗಿ